ಪ್ರತಿದಿನ ಇದೇ ಶುರು. ಅಲಾರಂ, ಫೋನ್, ಸ್ಕ್ರಾಲ್. ನಾನಿದ್ದಿದ್ದೀನೋ ಇಲ್ಲ ಜೀವನ ಎದ್ದಿದೆಯೋ ಗೊತ್ತಾಗ್ತಾ ಇಲ್ಲ. ಕನ್ನಡಿ ಒಳಗೆ ನೋಡಿದ್ರೆ ಒಬ್ಬ ಸ್ಟ್ರೇಂಜರ್ ಕಾಣಿಸ್ತಾನೆ. ಅವನು ನಾನೇ ಅಂದ್ರೂ ನನಗೆ ನಂಬಿಕೆ ಬರ್ತಾ ಇಲ್ಲ. ಆದರೆ ವಾಸ್ತವದ ಕಣ್ಣಿಂದ ನೋಡಿದ್ರೆ ಅದೇ ಸತ್ಯ. ಒಪ್ಕೊಳ್ಳೋದಿಕ್ಕಾಗಲಿಲ್ಲ ಅಂದರೂ ಒಪ್ಕೊಂಡು ಜೀವನ ನಡೆಸಲೇಬೇಕು. ಒಂಟಿಯಾಗಿರೋದು ಶಿಕ್ಷೆ ಅಲ್ಲ, ಏಕೆಂದರೆ ಸೂರ್ಯ, ಚಂದ್ರ, ಭೂಮಿ ಇವರೆಲ್ಲರೂ ಒಂಟಿನೇ. ಅವ್ರ ಸಾಲಲ್ಲಿ ನಾನು ಕೂಡ. ಇದೇ ಅಲ್ವಾ ಸೆಲ್ಫ್ ಡಿಸ್ಕವರಿ. ನನ್ನ ಸುತ್ತಮುತ್ತ ತುಂಬ ಜನ ಇದ್ದರೂ ಕೂಡ ಇವ್ರು ನನ್ನ ಮನಸ್ಸಲ್ಲಿಲ್ಲ. ಮನಸ್ಸು ಖಾಲಿಯಾಗಿದೆ. ಅರ್ಥಾತ್ ಲೋನ್ಲಿನೆಸ್. ಎಲ್ರಿಗೂ ಯಾರಾದರೂ ಬೇಕಂತೆ, ಆದರೆ ನಾನು ಮಾತ್ರ ನನ್ನೊಳಗಿರೋ ನನ್ನನ್ನು ನಾನು ಹುಡುಕ್ತಾ ಇದ್ದೀನಿ. ಹೇಳಬೇಕು ಅಂತ ಇಷ್ಟೆಲ್ಲ ಮಾತಿದೆ, ಆದರೆ ಯಾರಿಗೆ ಹೇಳಬೇಕು ಅನ್ನೋದೇ ಗೊತ್ತಿಲ್ಲ. ನನ್ನ ಮಾತನ್ನು ಕೇಳೋದಕ್ಕೆ ಯಾರೂ ಇಲ್ಲ ಅಂತ ಅಲ್ಲ, ಆದರೆ ಯಾರ ಮಾತನ್ನು ಕೇಳದೆ ಬದುಕೋ ಸ್ವಾತಂತ್ರ್ಯ ನನಗಿದೆ ಅಲ್ಲ. ಸೈಲೆನ್ಸ್ ಕೂಡ ಮಾತಾಡುತ್ತೆ, ನಾವು ಕೇಳಿಸ್ಕೋಬೇಕು ಅಷ್ಟೆ. ಇದೇ ನನ್ನ ಅಂತರಾಳದ ಮಾತು. ನೀವು ಕೇಳಿಸ್ಕೊಂಡ್ರಲ್ಲ?